ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ಈಗ CL7 ಅಲ್ಲಿ ಏನು ಕೊಟ್ಟಿರೋದು ನಿಮಗೆ? ಅದಕ್ಕೆ ಏನು ಮಾಡಬೇಕು ಅಂತ ಅಲ್ಲಲ್ಲ, ಏನೆಲ್ಲ ಹೊರಗಡೆ ಇಲ್ಲಂದ್ರಲ್ಲಿ ಇದು ಮಾಡ್ತಾ ಇದ್ದಾರೆ ಪಬ್ಲಿಕಲ್ಲೆಲ್ಲ. ಈಗ ನಮ್ಮನ್ನು ಕೇಳ್ಬೇಡಿ, ಅವ್ರನ್ನ ಕೇಳಿ. ಎಣ್ಣೆ ಬೇಕು ಅಣ್ಣ, ಯಾರನ್ನ? ಯಾರ ಲೈಸೆನ್ಸ್ ಕೊಟ್ಟಿದ್ದಾರೋ ಅವ್ರನ್ನ ಕೇಳಿ. ಈಗ CL7 ಏನು ಕೊಡ್ತಾರೆ ಲೈಸೆನ್ಸು? ಒಳಗಡೆ ಕುತ್ಕೊಂಡು ಎಣ್ಣೆ ಕುಡಿಬೇಕು, ಆಚೆ ಮಾಡಬೇಕು ನೀವು? ನಾನು ಹೇಳೋದು ಕೇಳಿ. ಇಡೀ ಕರ್ನಾಟಕದಲ್ಲಿ ಏನು ನಡೀತದೋ ಅದನ್ನು ಮಾಡು. ಯಾರು ಕೊಟ್ಟರು? ಪರ್ಮಿಷನ್ ಯಾರು ಕೊಟ್ಟಿರೋದು? ಏನೇನೆ ಪರ್ಮಿಷನ್ ಯಾರು ಕೊಟ್ಟರು ಅಂತ? ಯಾರಿಗೆ ಅಧಿಕಾರ ಇದೆ ಅವ್ರು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಇನ್ನು ನಾನು ತಗೊಂಡ್ಬಿಟ್ಟಿದ್ಯಾ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಲ್ಲಿ CL7 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಫಾಲೋ ಮಾಡ್ತಿಲ್ಲ. ಬಾಟಲ್ಗಳನ್ನ ಈಚೆ ಕೊಡೋದು. ಸರ್, ಇದು ಲಕ್ಷ್ಮೀ ಸಾಗರಮ್ಮ, ನನ್ನ ಹೆಸರು ನವೀನ್ ಅಂತ. ಲಕ್ಷ್ಮೀ ಸಾಗರದಲ್ಲಿ ಸರ್ವೆ ನಂಬರ್ ಉದುಪನಹಳ್ಳಿ ಸರ್ವೆ ನಂಬರ್ 99/3B ಯಲ್ಲಿ ನಮ್ಮ ತಾತದ ರಾಮಯ್ಯ ಅನ್ನೋದು 2 ಎಕರೆ 19 ಗುಂಟೆ ಇದೆ. ಅದರಲ್ಲಿ ಭೈರಪ್ಪ ಅನ್ನೋರು ಭೈರಪ್ಪ ಅನ್ನೋರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸಿದ್ದಾರೆ. CL7 ಅದು ಚಂದ್ರಮೌಳೇಶ್ವರ ಬಾರು CL7ಗೆ ಲೈಸೆನ್ಸ್ ತೊಗೊಂಡಿದ್ದಾರೆ. ಅದರಲ್ಲಿ ಬ್ಲೂ ಪ್ರಿಂಟ್ ತಪ್ಪು ರೀತಿ ನೋಡಿಸಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಆ ಕಟ್ಟಡ ಪಕ್ಕದಲ್ಲಿ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ನಾನು ಇಲ್ಲದೇ ಇರುವ ಸಮಯದಲ್ಲಿ, ನಾನು ಬೆಂಗಳೂರಲ್ಲಿ ವಾಸವಾಗಿರೋದು, ಇಲ್ಲದೇ ಇರೋ ಸಮಯದಲ್ಲಿ ಆ ಜಾಗವನ್ನು ನಮ್ಮ ಜಾಗ ಅಂತ ತೋರಿಸಿ ಬ್ಲೂ ಪ್ರಿಂಟಲ್ಲಿ ಅಧಿಕಾರಿಗಳು ಮತ್ತು ಇದು ಬೆಳ್ಳೂರು PDO ಅವರು ಶಾಮೀಲಾಗಿ ಅದು ಜಾಗ ಅವ್ರದ್ದೇ ಅಂತ ಬ್ಲೂ ಪ್ರಿಂಟ್ ತೋರಿಸಿದ್ದಾರೆ. ಬ್ಲೂ ಪ್ರಿಂಟಲ್ಲಿ ಅವ್ರದ್ದೇ ಅಂತ. ಮತ್ತು ಅಲ್ಲಿ CL7 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಫಾಲೋ ಮಾಡ್ತಿಲ್ಲ. ಬಾಟಲ್ಗಳನ್ನ ಈಚೆ ಕೊಡೋದು. CL7 ಅಂದರೆ ಒಳಗೆ ಅತಿಥಿಗಳ ಥರ ರೂಮಲ್ಲಿ ಕೊಟ್ಟು ಅವರಿಗೆ ಆಹಾರದ ಮೂಲಕ ಸ್ವೀಕರಿಸ್ಬೇಕಲ್ಲಿ. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ಈಚೆ ಕೊಡೋದು, ಈಚೆ ತೊಗೊಂಡು ಹೆಂಗೆ ಕೊಡೋದು, ನಮ್ಮ ಕೃಷಿ ಭೂಮಿಯಲ್ಲಿ ಬಾಟ್ಲು ಕಸ ಥರ ಹಾಕೋದು, ಕೇಳಕ್ಕೆ ಹೋದರೆ ಅವರು ದೌರ್ಜನ್ಯ ಮಾಡೋದು. ಇದರಲ್ಲಿ ಅಬಕಾರಿಗಳು ಎಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ. ಅವರೇ ಇವರಿಗೆ ಗೈಡೆನ್ಸ್ ಕೊಟ್ಟು ಈ ಥರ ಮಾಡಿ ಆ ಥರ ಮಾಡಿ ಗೈಡೆನ್ಸ್ ಅವರೇ ಕೊಡ್ತಿದ್ದಾರೆ. ನಾವು ಎಲ್ಲ ಕಡೆನೂ ಅಪ್ಲಿಕೇಶನ್ಸ್ ಹಾಕಿದ್ದೀವಿ ಲೀಗಲ್ ಆಗಿಲ್ಲ ಅಂತ. ಆಲ್ರೆಡಿ ಜನರಲ್ ಲೈಸೆನ್ಸ್ ರದ್ದು ಮಾಡಿಬಿಟ್ಟಿದ್ದಾರೆ. ಜನರಲ್ ಲೈಸೆನ್ಸ್ ರದ್ದು ಮಾಡಿದರೂ ಸಹ ಅವರು ಬಾರ್ ರನ್ನಿಂಗಲ್ಲಿದೆ. ಮತ್ತು ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಜನರಲ್ ರದ್ದು ಮಾಡಿ ಮತ್ತೆ ಅದನ್ನು ಪುನಃ ರನ್ನಿಂಗ್ ಮಾಡೋಕ್ಕೆ, ಜನರಲ್ ಲೈಸೆನ್ಸ್ ರನ್ ಮಾಡೋಕ್ಕೆ ಇದು ಬೆಳ್ಳೂರು PDO ಮತ್ತು ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಇದಕ್ಕೆ ಶಾಮೀಲಾಗಿಬಿಟ್ಟು ಮತ್ತೆ ಅದನ್ನು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅನ್ನೋದು, ಈ ಥರ ನಮ್ಮನ್ನ ಬೆದರಿಸ್ತಾ ಇದ್ದಾರೆ. ಎಲ್ಲ ಕಡೆನೂ ಕೊಟ್ಟಿದ್ದೀವಿ, ಎಲ್ಲ ಥರ ಕೊಟ್ಟಿದ್ದೀವಿ, ಅಪ್ಲಿಕೇಶನ್ಸ್ ಹಾಕಿದ್ದೀವಿ. ಆದರೆ ಅವರು ಇದಕ್ಕೆ ಯಾವುದೇ ರೀತಿ ನಮಗೆ ಸ್ಪಷ್ಟನೆ ನೀಡ್ತಿಲ್ಲ. ಇದು 12 ಗಂಟೆವರೆಗೂ ಓಪನ್ ಇರುತ್ತೆ. 12 ಗಂಟೆ ಆದಮೇಲೆ ಊರಿಗೂ ಪಾರ್ಸಲ್ ಕೊಡ್ತಾರೆ. ಅವ್ರದ್ದೇ ಕಾರಲ್ಲಿ ಓಮಿನಿ, ನಮ್ಮ ಹತ್ರ ಎಲ್ಲ ವೀಡಿಯೋಗಳಿದೆ, ಓಮಿನಿ ಕಾರು ಮತ್ತು ಅವರೇ ಬೈಕ್ಗಳಲ್ಲಿ ಊರಿಗೂ ಪಾರ್ಸಲ್ ಕೊಡ್ತಾರೆ. ಇವರೇ ಯಾರೋ ಅಲ್ಲಿ ಕೆಲಸ ಮಾಡೋವಂಥ ಹುಡುಗರು ಇವರೇ ಕೊಡ್ತಾರೆ. ನೈಟ್ ಟೈಮು 12 ಗಂಟೆ ಮೇಲೆ ಇವರೇ ಕೊಡ್ತಾ ಇದ್ದಾರೆ. ಮಾರ್ನಿಂಗು ಅವರು 9 o'clockಗೆಲ್ಲ ಓಪನ್ ಮಾಡಿಬಿಡ್ತಾರೆ. 9-9:30ಗೆಲ್ಲ ಓಪನ್ ಮಾಡ್ತಾರೆ. ಈ ಥರ ಇದೆ. ಮೊನ್ನೆ ಕೇಳಕ್ಕೆ ಹೋದ್ವಿ ನಾವು 2 days ಬ್ಯಾಕು. ಅವರೇ ಎಲ್ಲ ಒತ್ತಡದಿಂದ ಆ ಪಾರ್ಕಿಂಗ್ನ ಅಲ್ಲೇ ಬಿಲ್ಡಿಂಗ್ ಪಕ್ಕದಲ್ಲಿ ಆ ಜಾಗ ನಮ್ಮದೇ. ಆ ಬಿಲ್ಡಿಂಗ್ನ ಹೊಡೆದಿಕ್ಬಿಟ್ಟು ಅಲ್ಲೂ ನಮ್ಗೆ ಜಾಗ ಇದೆ ನಮ್ಮದು. ಆ ಬಿಲ್ಡಿಂಗ್ ಹೊಡೆದ್ಬಿಟ್ಟು ಪಾರ್ಕಿಂಗ್ ತೋರ್ಸೋಕ್ಕೆ PDO ಎಲ್ಲ ಇದಕ್ಕೆ ಶಾಮೀಲಾಗಿಬಿಟ್ಟು ಮತ್ತೆ ಲೈಸೆನ್ಸ್ ರನ್ ಮಾಡೋಕ್ಕೆ ತೋರಿಸ್ತಾ ಇದ್ದಾರೆ. ಅಬಕಾರಿಗಳು ಎಲ್ಲ ಇದಕ್ಕೆ ಕೇಳಕ್ಕೆ ಹೋದರೆ ಅವರು ನಾಳೆ ಬಾ, ಇವತ್ತು ಬಾ, ನಾಳಿದ್ದು ಬಾ, ಯಾವುದೇ ರೀತಿ ನಾವು ತೊಗೊಂಡೋಗಿ ಈಚೆ ಕೊಡೋಂಗಿಲ್ಲ. ಬಾಟ್ಲುಗಳಿಗೆಲ್ಲ ತೊಗೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ವಾ ಇವರು ಅಬಕಾರಿಗಳು. ಅಬಕಾರಿ ಅಧಿಕಾರಿ ವಿತ್ ಪ್ರೂಫ್ ಸಮೇತ ನಾವೆಲ್ಲ ಕೊಟ್ಟಿದ್ದೀವಿ, ವೀಡಿಯೋಸ್ ಕೊಟ್ಟಿದ್ದೀವಿ, ಫೋಟೋಸ್ ಕೊಟ್ಟಿದ್ದೀವಿ, ಎಲ್ಲ ಥರ ಅವ್ರಿಗೆ ನೀಡಿದ್ದೀವಿ. ಅವ್ರು ಯಾವುದೇ ರೀತಿ ಅವರು ನಮಗೆ ಸ್ಪಂದನೆ ನೀಡ್ತಿಲ್ಲ. ಅವರು ಈಗ ನಮಗೇನಂದ್ರೆ ನಮ್ಮ ಜಾಗ ಏನಿದೆ ನಮಗೆ ಅದು ಕಾನೂನು ಕ್ರಮವಾಗಿ ನಮ್ಗೆ ಕೊಟ್ಟರೆ ಅಷ್ಟೇ ಸಾಕು, ಇನ್ನೇನಿಲ್ಲ. ಈಗ ಏನೋ ಅದು ಲೀಗಲಾಗಿ ಯಾವುದು ಇಲ್ಲೀಗಲಾಗಿ ಅವರು ಮಾಡ್ತಿದ್ದಾರೆ, ಅದನ್ನು ರದ್ದು ಮಾಡಲಿ. ಏನಿದೆಯೋ ಲೈಸೆನ್ಸು ಲೀಗಲಾಗಿ ಪ್ರೊಸೆಸಿಂಗ್. ಕಂಪ್ಲೇಂಟ್ ಅಬಕಾರಿಗಳು ಹತ್ರ ಕೊಟ್ಟಿದ್ದೀವಿ, ಸ್ಟೇಷನ್ನಲ್ಲಿ ಕೊಟ್ಟಿದ್ದೀವಿ, ಲೋಕಾಯುಕ್ತ ಕೊಟ್ಟಿದ್ದೀವಿ, SC ST ಸೆಲ್ ಕೊಟ್ಟಿದ್ದೀವಿ, ಎಲ್ಲ ಕಡೆಯೂ ಕೊಟ್ಟಿದ್ದೀವಿ.
ಪಿ ಡಿ ಒಗೂ ಅಷ್ಟೇ, ಪಿ ಡಿ ಒಗೂ ಕೊಡ್ತಾನೆ ಇದ್ದೀವಿ. ಅವ್ರು ಯಾವುದೇ ರೀತಿ ಅವರು ಸ್ಪಂದನೆ ಕೊಡ್ತಿದ್ದಾರೆ ನಮಗೆ. ಅವ್ರು ಇಲ್ಲಿ ಅಬ್ಕಾರಿ ಇನ್ಸ್ಪೆಕ್ಟರ್ ಬಂದುಬಿಟ್ಟು ಇಲ್ಲಿ ಅವರು ಮಾಜರ್ ಮಾಡಿದ್ದು ಅರುಣಾ ಮೇಡಮ್ ಅಂತ, ಅಬಕಾರಿ ಅಧಿಕಾರಿಗಳು ಅವ್ರು ಮಾಡಿದ್ದು ಇಲ್ಲಿ ಮಾಜರು. ಆದರೆ ಇಲ್ಲಿ ಏನಂದರೆ ಅವರು ಈಗ ಲೈಸೆನ್ಸ್ ಕೊಡೋಕೆ ಎಲ್ಲ ಬಂದು ಅವರು ಟೇಪ್ ತೊಗೊಂಡು ಮೆಜರ್ಮೆಂಟ್ ಮಾಡಬೇಕು ಪ್ರತಿಯೊಂದೂ. ರೂಮ್ಸ್ ಎಷ್ಟಿದೆ, ಕೊಠಡಿಗಳು ಎಷ್ಟಿದೆ, ಅಟ್ಯಾಚ್ ವಾಶ್ರೂಮ್ ಇದೆಯಾ, ಎಲ್ಲ ಥರ ನೋಡಬೇಕು. ಪಾರ್ಕಿಂಗ್ ಎಷ್ಟಿದೆ, ಜಾಗ ಎಷ್ಟಿದೆ ಅಂತ ಅವ್ರು ನೋಡಲೇಬೇಕಲ್ವ ಟೇಪ್ ತೊಗೊಂಡು ಪ್ರತಿಯೊಂದು. ಅವ್ರು ನೋಡ್ದಿರಾನೆ ಯಾರು ಇಲ್ಲಿ, ನಾನು ಇಲ್ಲಿಲ್ಲ, ಬೆಂಗಳೂರಲ್ಲಿ ವಾಸ ಆಗಿದ್ದು, ನಮ್ಮ ದೊಡ್ಡಪ್ಪವ್ರು ಇದ್ದಾರೆ, ಅವ್ರಿಗೆ ಸ್ವಲ್ಪ ಏನೂ ಗೊತ್ತಾಗಲ್ಲ. ಅವ್ರನ್ನೆಲ್ಲ ಈ ಥರ ಮಾಡಿ ಟೇಪ್ ಯಾವುದೇ ಥರ ಮಾಜರ್ ಮಾಡಿಲ್ಲ, ಹಂಗೆ ಅವರು ಬ್ಲೂ ಪ್ರಿಂಟಲ್ಲಿ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬ್ಲೂ ಪ್ರಿಂಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವರು. ಬ್ಲೂ ಪ್ರಿಂಟ್ನೇ ಜಮೀನು ಜಾಗನೇ ಚೇಂಜ್ ಮಾಡಿ, ಅವ್ರ ಜಾಗ ಎಲ್ಲೋ ಬರುತ್ತೆ, ನಮ್ಮ ಜಾಗದಲ್ಲಿ ಅವ್ರು ಬ್ಲೂ ಪ್ರಿಂಟ್ ಚೇಂಜ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಬ್ಕಾರಿ ಡಿ ಸಿ ಮೇಡಮ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ವಿ, ಅವರು ಸ್ಪಂದನೆ ಮಾಡ್ತಿದ್ದಾರೆ. ಪಾಪ ಅವರು ಹೇಳ್ತಿದ್ದಾರೆ ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಏನೋ ಎಂಕ್ವೈರಿ ಮಾಡೋಕ್ಕೆ. ಇಬ್ಬರು ಕೊಟ್ಟರು, ಅವ್ರಿಗೆ ನಾವೇ ಬೇಡ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಸೂಪರಿಂಟೆಂಡೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ನಡೆಸ್ತಾ ಇದ್ದಾರೆ, ಪ್ರೊಸೆಸಿಂಗಲ್ಲಿದೆ. ಹೋದ್ರು ನಾಳೆ ಬಾ, ಇನ್ನೊಂದು ವಾರ ಟೈಮ್ ಕೊಡ್ರಿ, ಇನ್ನೊಂದು 15 ದಿನ ಟೈಮ್ ಕೊಡಿ, ಈ ಥರ ಯಾಕಂದರೆ ಇವರು ಜನರಲ್ ಲೈಸೆನ್ಸ್ ಈಗ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜನರಲ್ ಲೈಸೆನ್ಸ್ ಮತ್ತೆ ಹೊಸ್ದಾಗಿ ನೀಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು, ಒತ್ತಡದಿಂದ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ ಅಬ್ಕಾರಿಗಳು.